ಇದು ಮತ್ತೊಂದು ರೀತಿಯ NRC ಹಿಂಬಾಗ್ಲಿಂದ ಬರ್ತಾ ಇದೆ. ಅದರಿಂದ ಇವರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಒಂದು ಡಿವಿಡೆಂಡ್ ಅಂತ ಕರಿತೀವಲ್ಲ, ವೋಟ್ ಬ್ಯಾಂಕ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಫಲ ಸಿಗ್ಲಿಲ್ಲ. ಯಾಕಂದ್ರೆ ಅಸ್ಸಾಮಲ್ಲಿ ಇವರು NRC CA ಮಾಡಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳೇ ಹೊರಗಿಡುವಂತ ಸ್ಥಿತಿ ಬಂದ್ಬಿಡುತ್ತೆ. ಒಂದೇ ತಿಂಗಳಲ್ಲಿ 36 ದಿವಸದಲ್ಲಿ ಒಂದೇ ತಿಂಗಳಲ್ಲಿ 65 ಲಕ್ಷ ಮತದಾರರು ತೆಗೆದುಬಿಟ್ಟು. ಅಂದ್ರೆ ಈ ಅರ್ಥ ಏನು? 7.89 ಕೋಟಿ ಮತದಾರರ ಪೈಕಿ 65 ಲಕ್ಷ ಮತದಾರರು ತೆಗೆದುಬಿಟ್ಟಿವಿ ಅಂತಂದ್ರೆ ಇಡೀ ದೇಶ ಬೆಚ್ಚಿ ಬಿತ್ತು. ಆಧಾರ್ ಪೌರತ್ವವನ್ನು ನಿರ್ಧರಿಸುವುದಕ್ಕೆ ಬಳಸಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಧಾರ್ ನಿಮ್ಮ ಪೌರತ್ವ ನಿರ್ಧರಿಸೋದಿಲ್ಲ. ಇದು ಚುನಾವಣಾ ಆಯೋಗ ಏನ್ ಹೇಳ್ತು ಆರಂಭದಲ್ಲಿ, ಅದಕ್ಕೆ ವಾದ ಮಾಡೋದಕ್ಕೆ ಕೊನೆಗೆ ಇಲ್ಲ, ನಾನು ಪೌರತ್ವ ನಿರ್ಧರಿಸ್ತಾ ಇಲ್ಲ, ನಾ ದಾಖಲೆಗಳು ತೆಗೆದ್ಬಿಟ್ಟು ಕೊಡ್ತಾ ಇದ್ದೀನಿ, ಅದ್ರ ಪ್ರಕಾರ ಪೌರತ್ವ ನಿರ್ಧಾರ ಆಗುತ್ತೆ. ಕೊನೆಗೂ ಅರ್ಥ ಏನು? ಅಳಿಯಲ್ಲ ಮಗಳ ಗಂಡ ಅನ್ನೋತಾರೆ, ಇವರೇ ಪೌರತ್ವ ನಿರ್ಧರಿಸ್ತಾ ಇದ್ದು ಸಂವಿಧಾನ ವಿರೋಧಿಯಾಗಿದೆ. ಇದು ಯಾಕೆ ಅಪಾಯಕಾರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. UAPA ಮತ್ತು PMLA ಆಕ್ಟ್ ಅಂತ ಆರಂಭದಲ್ಲಿ ಹೇಳಿದೆ, ಅದು ಹಂಗೆ ಇತ್ತು. UAPA ಆಕ್ಟ್ ಯಾಕೆ ಕರಾಳ ಶಾಸನ ಅಂತಂದ್ರೆ ಅದರ ಅಡಿಯಲ್ಲಿ ನಿಮ್ಮನ್ನ ಬಂಧಿಸ್ಬಿಡ್ತಾರೆ. ನನ್ನ ಬಂಧಿಸ್ತಾರೆ ತಿಳ್ಕೊಳ್ಳಿ. ಬಂಧಿಸಿದವ್ರು ನನ್ನ ಆರೋಪನ ಸಾಬೀತುಪಡಿಸಲ್ಲ, ನಾನು ನಿರಪರಾಧ ಸಾಬೀತುಪಡಿಸ್ಬೇಕು. ಅದು ಎಷ್ಟು ಅಸಾಧ್ಯ. ಪ್ರಿಯ ವೀಕ್ಷಕರೇ, ಪೀಪಲ್ ಟಿವಿಯ ಮತ್ತೊಂದು ಪಾಡ್ಕಾಸ್ಟ್ಗೆ ತಮಗೆಲ್ಲ ಸ್ವಾಗತ. ಮತದಾರರ ಪರಿಷ್ಕರಣೆ ನಮ್ಮ ದೇಶದಲ್ಲಿ ಈ ಹಿಂದಿನಿಂದಲೂ ನಡೀತಾ ಬಂದಿದೆ. ಆದರೆ ಈ ಸಲ ಕೇಂದ್ರ ಸರ್ಕಾರ ಈ ಮತದಾರ ಪರಿಷ್ಕರಣೆಯನ್ನು ತೀವ್ರ ಮತದಾರ ಪರಿಷ್ಕರಣೆ ಅಂತ ಮಾಡಕ್ಕೆ ಹೊರಟಿದೆ. ಅದು SIR ಅಂತ ಕರೆಯಲ್ಪಡ್ತದೆ. ಈ SIR ಪರಿಷ್ಕರಣೆ ಯಾವತ್ತಿನಿಂದ ಶುರುವಾಯಿತು ಆವತ್ತಿನಿಂದ ದೇಶದಲ್ಲಿ ತುಂಬ ಗೊಂದಲಗಳು, ಒಂದಿಷ್ಟು ಪಕ್ಷದ ರಾಜಕಾರಣಿಗಳಾಗಿರ್ಬೋದು, ಒಂದಿಷ್ಟು ಜನ ಪರ ವಿರೋಧ ಚರ್ಚೆ, ಭಾಳಷ್ಟು ಗದ್ದಲ ಇದ್ರ ಬಗ್ಗೆ ನಡೀತಾ ಇದೆ. ಇದು SIR ಇಂದ ಕೇಂದ್ರ ಸರ್ಕಾರ ಬಹಳಷ್ಟು ಈ ದೇಶದ ಅಲ್ಪಸಂಖ್ಯಾತರನ್ನ, ದಲಿತರನ್ನ, ಅದರಲ್ಲೂ ಮಹಿಳೆಯರನ್ನ ಈ ಮತ ಚಲಾಯಿಸುವ ಹಕ್ಕಿನಿಂದ ದೂರ ಇಡುವ ಸಂಚು ನಡೆಸಲಾಗ್ತಿದೆ ಅನ್ನುವ ಆರೋಪ ದೊಡ್ಡ ಮಟ್ಟದಲ್ಲಿ ಕೇಳಿಬರ್ತಿದೆ. ಈ ಬಗ್ಗೆ ಇವತ್ತಿನ ಮಾತುಕತೆಯಲ್ಲಿ ನಮ್ಮ ಜೊತೆಗೆ B. ಶ್ರೀಪಾದ್ ಭಟ್ ಸರ್ ಇದ್ದಾರೆ. ಅವರು ರಾಜಕೀಯ ವಿಶ್ಲೇಷಕರು, ಸಾಮಾಜಿಕ ಚಿಂತಕರು, ಬರಹಗಾರರು. ಅವರು ಈ SIR ಕುರಿತು ಇವತ್ತಿನ ಚರ್ಚೆಯಲ್ಲಿ ನಮ್ಮ ಜೊತೆಗಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದು SIR ಅಂದರೆ ಆ್ಯಕ್ಚುಲಿ ಜನಸಾಮಾನ್ಯರಿಗೆ ಮೊದಲಿಗೆ ನಮಗೆ ಇದು ಅರ್ಥನೇ ಆಗೋದಿಲ್ಲ. ಇದನ್ನ ಕೇಳಿದ್ರೆ ಈಸಿಯಾಗಿ ನಮ್ಮ ತಲೆ ಒಳಗಡೆ ಹೋಗಲ್ಲ. ಏನೋ ಮಾಡ್ಕೊಂಡಿದ್ದಾರೆ, ಏನೋ ಮಾಡ್ತಿದ್ದಾರೆ, ನಮ್ಗೆ ಸಂಬಂಧಿಸಿದಲ್ಲ ಅನ್ಕೊಂಡು ಜನಸಾಮಾನ್ಯರು ಸುಮ್ಮನೆ ಇದ್ದು ಬಿಡ್ತಾರೆ. ಹಾಗಾಗಿ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ SIR ಅಂದ್ರೆ ಏನು, ಅದರ ಇತಿಮಿತಿಗಳೇನು ಅಂತ ನಾವು ಇವತ್ತು ಮಾತಾಡೋಣ ಸರ್. ಇದು ಒಂದು ದೊಡ್ಡ ಪಾಂಡಿತ್ಯ ಏನು ಬೇಕಾಗಿಲ್ಲ ಇದಕ್ಕೆ. ಇಲ್ಲಿ ತೊಂದರೆ ಏನಾಗಿದೆ ಅಂತಂದ್ರೆ, ಯಾರು ತಿಳ್ಕೊಳ್ಬೇಕೋ ಅವ್ರು ತಿಳ್ಕೊಂಡು ಮಾತಾಡ್ತಾ ಇಲ್ಲ. ಯಾರು ರಾಜಕೀಯ ಮುಖಂಡರಾಗಿರ್ಬೋದು, ರಾಜಕೀಯ ಪಕ್ಷಗಳಾಗಿರ್ಬೋದು, ಅಥವಾ ಸಾಮಾಜಿಕ ಸಂಘಟನೆಗಳು, ಈಗ ಸಾಮಾಜಿಕ ಸಂಘಟನೆಗಳು ಮಾತಾಡ್ತಿದ್ದಾರೆ, ಇಲ್ಲ ಅಂತ ಹೇಳ್ತಿಲ್ಲ. ಅದು ಸಾಲದಿದು. ಒಂದು ಯಾವುದೇ ಒಂದು ಹೊಸದಾದಂಥ ಒಂದು ಈ ಕಾಯ್ದೆಗೆ ಸಂಬಂಧಪಟ್ಟಂತೆ ಅಥವಾ ಸರ್ಕಾರದ ನೀತಿಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ಶುರುವಾದಾಗ ಸಂಬಂಧಪಟ್ಟಂತ ರಾಜಕೀಯ ಪಕ್ಷಗಳು ಮಾತಾಡ್ಬೇಕಾಗತ್ತೆ, ಆಡಳಿತ ಪಕ್ಷಗಳು, ವಿರೋಧ ಪಕ್ಷಗಳು ಮಾತಾಡ್ಬೇಕಾಗತ್ತೆ, ಪರವಾಗಿ ಆಗಲಿ ವಿರೋಧವಾಗಿ ಆಗಲಿ ಮಾತಾಡ್ಬೇಕಾಗತ್ತೆ. ಅದ್ರ ಜೊತೆಗೆ ಸಾಮಾಜಿಕ ಸಂಘಟನೆ ಮಾತಾಡ್ಬೇಕಾಗತ್ತೆ. ಮಾತನಾಡಿ ಇದರಿಂದ ಏನಾಗ್ತಾ ಇದೆ, ಇದರ ಸಾಧಕಗಳೇನು ಬಾಧಕಗಳನ್ನ ಮಾತಾಡೋಕೆ ಜನಗಳಿಗೆ ಅವ್ರದೇ ಆದಂಥ ದಿನನಿತ್ಯದ ಒಂದು ಬದುಕಿರ್ತದೆ. ಕೆಲಸಕ್ಕೆ ಹೋಗೋದಿರ್ತದೆ, ದುಡಿಮೆ ಇರ್ತದೆ, ಏನೋ ಒಂದು ನಮಗೆಲ್ಲ ಗೊತ್ತಿದೆ. ಎಲ್ಲವನ್ನು ಅವ್ರು ಪರಿಣಿತರಿರಲ್ಲ. ಬಟ್ ಅವ್ರಿಗೆ ಗೊತ್ತಿಲ್ಲ ತಾವು ಮಾಡ್ತಿರೋದು ಇದು ಸರ್ಕಾರ ತರ್ತಿರುವಂಥ ನೀತಿಗಳು ತಮ್ಮ ಬದುಕನ್ನು ಹಸನಾಗಿಸ್ತವೋ, ಬದುಕಿಗೆ ಕಂಟಕ ಆಗ್ತಾವೋ ಅವ್ರಿಗೆ ಗೊತ್ತಾಗೋದಿಲ್ಲ. ಅದು ಅವ್ರು ನಿರ್ದಿಷ್ಟ ಪಕ್ಷವನ್ನು ನಂಬಿರ್ತಾರೆ, ಅಥವಾ ನಿರ್ದಿಷ್ಟ ಪಕ್ಷಕ್ಕೆ ಓಟ್ ಹಾಕಿರ್ತಾರೆ. ಆ ಪಕ್ಷಕ್ಕೆ ಅಧಿಕಾರ ಬಂದಿರುತ್ತೆ, ಅವ್ರು ನಮ್ಗೆ ಒಳ್ಳೇದು ಮಾಡ್ತಾರಂತೆ ನಂಬಿರ್ತಾರೆ. ಅವರು ಕೆಟ್ಟದ್ದು ಮಾಡಿದ್ರೆ ಸಹ ಇನ್ನೊಬ್ಬರ ಪಕ್ಷದ ಬಗ್ಗೆ ಅವರಿಗೆ ಒಲವಿರೋದಿಲ್ಲ. ಆ ಪಕ್ಷ ಬಂದ್ಬಿಡುತ್ತಪ್ಪ ಅಂತ ಹೇಳ್ಬಿಟ್ಟು ಈ ಪಕ್ಷ BJP ಮಾಡ್ತಿರೋದು ಅದನ್ನೇ. BJPಗೆ ಏನೋ ಒಂದು ಬೆಂಬಲ ಇತ್ತು, ಈಗ ಬೆಂಬಲ ಕಡಿಮೆ ಆಗಿದೆಯೋ ಇಲ್ವೋ ಅನ್ನೋ ಬೇರೆ ಚರ್ಚೆ. ಆದರೆ ಜನಗಳಿಗೆ ಅದ್ರ ಬಗ್ಗೆ ಭ್ರಮನಿರಸ ಆಗಿರೋದು ನಿಜ. ಒಂದು ಕಾಲಕ್ಕೆ BJP ಬೆಂಬಲ ಮಾಡಿಕೊಟ್ಟರಿಗೆ ಭ್ರಮನಿರಸನ ಆಗಿದೆ. ಆದ್ರೂ ಅವ್ರಿಗೆ ಮತ್ತೆ ಯಾಕೆ BJP ಓಟ್ ಹಾಕಿ ಅವ್ರಿಗೆ ಬೇರೆ ಪಕ್ಷದ ಬಗ್ಗೆ ಒಲವಿಲ್ಲ ಅಂತನೋ ನಾನು ಹೇಳ್ತಿರೋದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಮುಖ್ಯವಾಗಿ ಈ SIR ಬಗ್ಗೆ ಮಾತಾಡ್ತಿಲ್ಲ. ಕರ್ನಾಟಕದಲ್ಲಿ ಒಂದು ಆಡಳಿತದಲ್ಲಿರುವಂಥ ಪಕ್ಷ, ಬಹುಮತ ಇರುವಂಥ ಪಕ್ಷ, ಇವರ ಹೈಕಮಾಂಡ್ನ ಭಾಗವಾಗಿರುವಂಥ ಮುಖಂಡರಾದಂಥ ರಾಹುಲ್ ಗಾಂಧಿ ಅವರು ದೇಶ ಮಟ್ಟದಲ್ಲಿ ಮಾತಾಡ್ತಿದ್ದಾರೆ. ಓಟ್ ಚೋರಿ ಅಂತ ಮಾತಾಡ್ತಿದ್ದಾರೆ. ಅದು ಮತ್ತೊಂದು ಭಾಗ. ಅದು ಕೂಡ SIR ಇನ್ನೊಂದು ರೀತಿಯ ಸ್ವರೂಪ ಅದು. ಆದರೆ ಇವರು ಇಲ್ಲಿ SIR ಬಗ್ಗೆ ಮಾತಾಡ್ತಿಲ್ಲ. ಇವರು ಕಾಂಗ್ರೆಸ್ ಪಕ್ಷ ಮಾತಾಡ್ತಿಲ್ಲ. ಯಾಕಂದ್ರೆ ಮುಖ್ಯವಾಹಿನಿ ಇರುವಂಥ ಮುಖ್ಯ ಪಕ್ಷ ಇದು. ಅವ್ರು ಮಾತಾಡ್ಬೇಕಾಗಿತ್ತು, ಅವ್ರು ಮಾತಾಡ್ತಿಲ್ಲ. ಇನ್ನು ಇಲ್ಲ ಸರ್, ಈ ಕಾಂಗ್ರೆಸ್ ಪಕ್ಷದ ಇದ್ರ ರಾಜಕಾರಣ ಬಗ್ಗೆ ಮತ್ತೆ ಬರೋ. ನನಗೆ SIR ಅಂದ್ರೆ ಏನು ಅಂತ ಹೇಳ್ತೀನಿ. ಅದು ಹೇಳ್ಬೇಕಂದ್ರೆ ಇದು ಹಿನ್ನೆಲೆ ಬೇಕಲ್ಲ. ಯಾಕಂದ್ರೆ ನಾವೇ ಹೇಳ್ಬೇಕಂತೇನಿಲ್ಲ, ನಾನು ಹೇಳಲಿಕ್ಕೆ ಎಷ್ಟು ಬಂದೆ ನಾನು. ಅಂದ್ರೆ ನೀವೇ ಆಗ್ಲಿ ನಾವೇ ವಿವರಿಸ್ಬೇಕಾದ ಅಗತ್ಯ ಇರಲಿಲ್ಲ, ಅದಕ್ಕೋಸ್ಕರ ಹೇಳ್ದೆ ನಾನು.
ಹೀಗಾಗಿ ಈ SIR ಅನ್ನೋಂಥದ್ದು ಏನು ಅಂತಂದ್ರೆ ಮತದಾರರ ಪರಿಷ್ಕರಣೆ ಅನ್ನುವಂಥದ್ದು ಎಲ್ಲಾ ಕಾಲದಲ್ಲಿ ನಡ್ಕೊಂತ ಬಂದಿದೆ. ಇದು ಹೊಸದಲ್ಲ. ಇದು ಪ್ರತಿ ಚುನಾವಣಾ ಪೂರ್ವದಲ್ಲಿ ಅಥವಾ ನಿಯಮಿತವಾಗಿ ಪೀರಿಯಾಡಿಕಲ್ಲಿ ಚುನಾವಣಾ ಆಯೋಗಗಳು ಆಯಾ ರಾಜ್ಯದಲ್ಲಿ ಮತದಾರರ ಪರಿಷ್ಕರಣೆ ಮಾಡ್ತಾರೆ. ಮಾಡಲೇಬೇಕದು. ಯಾಕಂದರೆ ಕೆಲವರು ತೀರೋಗಿರ್ತಾರೆ, ಕೆಲವರು ಬೇರೆ ಊರಿಗೆ ಹೋಗಿರ್ತಾರೆ, ಕೆಲವರು ಹೆಣ್ಮಕ್ಳು ಮದುವೆಯಾಗಿ ಮತ್ತೊಂದು ಊರಿಗೆ ಹೋಗಿರ್ತಾರೆ, ವಲಸೆ ಹೋಗಿರ್ತಾರೆ. ಈ ರೀತಿಯ ಅನೇಕ ಕಾರಣಗಳು, ಮನೆ ಚೇಂಜ್ ಮಾಡಿರ್ತಾರೆ, ನೂರಾರು ಕಾರಣಗಳು ಇರ್ತವೆ. ಈ ಕಾರಣಕ್ಕಾಗಿ ಮತದಾರರ ಪರಿಷ್ಕರಣೆ ಅನ್ನುವಂಥದ್ದು ಒಂದು ಸಹಜವಾಗಿ ನಡ್ಕೊಂಡ್ಬರ್ತಿರುವಂಥ ಪ್ರಕ್ರಿಯೆ. ತೀರೋಗಿರೋರನ್ನ ತೆಗಿತಾರೆ, ಟ್ರಾನ್ಸ್ಫರ್ ಮನೆ ಚೇಂಜ್ ಮಾಡಿರೋರನ್ನ ಅಲ್ಲಿಗೆ ಶಿಫ್ಟ್ ಮಾಡ್ತಾರೆ. ಇವು ಸಹಜವಾಗಿ ನಡ್ಕೊಂಡ್ ಬರ್ತಿರುವಂಥ ಒಂದು ಪ್ರಕ್ರಿಯೆ. ಅದು ಮತದಾರರ ಪರಿಷ್ಕರಣೆ ಬಗ್ಗೆ ಯಾರಿಗೂ ಆತಂಕ ಇರಲಿಲ್ಲ. ಅಲ್ಲಿಯೂ ಕೆಲವು ಒಂದು ಹಿತಾಸಕ್ತಿಗಳು ನಡೀತಾ ಇದ್ವು. ಅದ್ಯಾವುದು ರಾಲ್ಗಂಜಿ ಮಾಡಿದ್ದು ಅದನ್ನೇ ವೋಟ್ ಚೋರ್ ಅಂತ ಹೇಳ್ಬಿಟ್ಟು ಒಂದೇ ಮನೆಯಲ್ಲಿ 100 ಜನ ಇದ್ದಾರೆ ಅಂತದ್ದು ಆ ಥರದ್ದು ನಡೀತಾ ಇರ್ತವೆ. ಅಲ್ಲಿ ಸಣ್ಣ ಮಟ್ಟದ ಭ್ರಷ್ಟಾಚಾರ ಇರುತ್ತೆ. ಆಡಳಿತ ಪಕ್ಷ ತನಗೆ ಬೇಕಾದ ರೀತಿಯಲ್ಲಿ ವೋಟರ್ನ ಸೇರಿಸೋದು ನಡೀತಾ ಇರುತ್ತೆ. ಅದನ್ನು ಪರಿಷ್ಕರಣೆ ಮಾಡೋದಕ್ಕೂ ಕೂಡ ಮತದಾರ ಪರಿಷ್ಕರಣೆ ಇತ್ತು. ಆದರೆ ಈ SIR ಅನ್ನುವಂಥದ್ದು ಇದೆಯಲ್ಲ, ಇದು ಬಗ್ಗೆ ಯಾಕೆ ಎಷ್ಟೊಂದು ಆತಂಕ ಮೂಡ್ತಾ ಇದೆ ಅಂತಂದ್ರೆ, ಅಲ್ಲಿರುವಂಥ ವಿಶೇಷ ಅನ್ನುವ ಪದ ಬಳಕೆ. ವಿಶೇಷ ಅನ್ನುವಂಥದ್ದು ಮತದಾರ ಪರಿಷ್ಕರಣೆ ಅಂದರೆ ಸಹಜವಾಗಿ ಪ್ರಜಾಪ್ರಭುತ್ವದ ಚುನಾವಣೆ ಆಗೋದು ಒಂದು ಕರ್ತವ್ಯ ಆಗಿತ್ತು. ಆಗ ಆತಂಕ ಇರಲಿಲ್ಲ. ಅದು ವಿಶೇಷ ಅಂದಾಗ ಎಲ್ಲರಿಗೂ ಆತಂಕ ಶುರುವಾಯಿತು. ಏನದು ವಿಶೇಷ ಅಂತಂತಂದ್ರೆ ಅದ್ರ ಜೊತೆಗೆ ಒಂದು BJP ಅಂತ ಒಂದು ಏನೋ ಒಂದು ದ್ವೇಷವನ್ನು ಬಿತ್ತಿರುವಂತಹ ಒಂದು ಧರ್ಮದ ಆಧಾರದಲ್ಲಿ, ಜಾತಿ ಆಧಾರದಲ್ಲಿ ಸಮಾಜವನ್ನು ಒಡಿತಿರುವಂತಹ ಪಕ್ಷ ಅಧಿಕಾರಕ್ಕಿದೆ 12 ವರ್ಷದಿಂದ. ಅವ್ರು ಏನೇ ಮಾಡ್ತಾರೆ ನಮ್ಗೆ ಅನುಮಾನ ಶುರುವಾಗುತ್ತೆ. ಇದು ಹೊಸದಲ್ಲ. ಹಿಂದೆ ಕೃಷಿ ಮಸೂದೆ ಬಂದಾಗಲೇ ನಮ್ಗೆ ಅನುಮಾನಗಳು ಶುರುವಾಗಿದ್ವು, ಏನೇನೋ ತರ್ತಾರೆ ಅಂತೇಳಿ. ಅನೇಕ ಮಸೂದೆಗಳ ಬಗ್ಗೆ UAPA ನೋಡ್ತಾ ಇದ್ದೀರಾ, PMLA ಕಾಯ್ದೆ ನೋಡ್ತಾ ಇದ್ದೀರಾ. ಹೀಗಾಗಿ ಈ SIR ಇದು ಹಿಂದೆ NRCCA ಅಂತ, ಹೌದು, ಅದು ಕೂಡ ಈ ತರಹ ಈ ಹಕ್ಕಿನಿಂದ ದೂರ ಇಡುವುದಾಗಿತ್ತು. ಹೌದು, NRCCA ಅನ್ನುವಂಥದ್ದು ನೇರವಾಗಿ ಪಕ್ಕದ ದೇಶಗಳಿಂದ ಬರುವಂತ ಅಲ್ಪಸಂಖ್ಯಾತರನ್ನ ಗುರುಸ್ಬಿಟ್ಟು, ಧರ್ಮಾಧಾರದಲ್ಲಿ ಗುರುಸ್ಬಿಟ್ಟು ಹಿಂದೂಗಳು, ಜೈನರು ಮತ್ತು ಇತರರನ್ನ ಮಾತ್ರ ಒಳಗೆ ತಗೊಂತೀವಿ, ಮುಸ್ಲಿಮರು ಒಳಗೆ ತಗೊಳ್ಳೋ ಅಂತ ನೇರವಾಗಿತ್ತದು NRC ಅನ್ನುವಂಥದ್ದು. ಆದರೆ CA ಅನ್ನುವಂಥದ್ದು, ಇದು SIR ಅನ್ನುವಂಥದ್ದು ಏನಾಗಿದೆ ಅಂತಂದ್ರೆ, ಅದರಿಂದ ಇವರಿಗೆ ನಿರೀಕ್ಷಿತ ಪ್ರಮಾಣದಲ್ಲಿ ಒಂದು ಡಿವಿಡೆಂಡ್ ಅಂತ ಕರಿತೀವಲ್ಲ, ವೋಟ್ ಬ್ಯಾಂಕ್ ಅಲ್ಲಿ ಅಂತ ದೊಡ್ಡ ಮಟ್ಟದ ಫಲ ಸಿಗ್ಲಿಲ್ಲ. ಯಾಕೆ ಅಸ್ಸಾಮಲ್ಲಿ ಅವರು NRCCA ಮಾಡಿದಾಗ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಹಿಂದೂಗಳೇ ಹೊರಗಿಡುವಂತ ಸ್ಥಿತಿ ಬಂದ್ಬಿಡ್ತು. ಅವ್ರು ಮುಸ್ಲಿಮರು ಇಡ್ಬೋದು ಅನ್ಕೊಂಡಿದ್ರೆ ಹಂಗಾಗ್ಲಿಲ್ಲ. ಹೀಗಾಗಿ ಅದರಿಂದ ಏನು ಒಂದು ಫಲ ಪಡ್ಕೊಳ್ಬೇಕಂತಿದ್ರು ಬಿತ್ಬಿಟ್ಟು ಅದು ಆಗ್ಲಿದ್ದಕ್ಕೆ ಈಗ SIR ಮೂಲಕ ಅದು ಮಾಡಕ್ ಹೋಗ್ತಿದ್ದಾರೆ. ಇದ್ರ ಬಗ್ಗೆ ನಮ್ಗೆ ಆತಂಕ ಇರುವಂತದ್ದು. ಇದು ಮತ್ತೊಂದು ರೀತಿಯ NRC ಹಿಂಬಾಗ್ಲಿಂದ ಬರ್ತಾ ಇದೆ. ಬಟ್ NRC ನೇರವಾಗಿತ್ತದು. CA ಅನ್ನುವಂಥದ್ದು ನೇರವಾಗಿತ್ತು. ಪಕ್ಕದ ದೇಶದಲ್ಲಿರುವಂತಹ ಅಲ್ಪಸಂಖ್ಯಾತರು ಬಂದ್ರೆ ನಾವು ತಗೊಳ್ತೀವಿ, ಆದ್ರೆ ಅಲ್ಲಿರುವಂತಹ ಬಹುಸಂಖ್ಯಾತರು ಬಂದ್ರೆ ತಗೊಳ್ಳಲ್ಲ. ಅಲ್ಲಿ ಅಲ್ಪಸಂಖ್ಯಾತರು ಯಾರು? ಹಿಂದೂಗಳು, ಹಿಂದೂರು, ಅವ್ರು ತಗೊಂತಾರೆ. ಅಲ್ಲಿ ಬಹುಸಂಖ್ಯಾತರು ಮುಸ್ಲಿಮರು. ಅವರು ಆಯ್ಕೆ ಮಾಡಿರೋ ದೇಶಗಳಂತವೆ, ಪಾಕಿಸ್ತಾನ, ಬಾಂಗ್ಲಾದೇಶ ಅಂತ ನಿರ್ದಿಷ್ಟವಾಗಿ ದೇಶಗಳು ಆಯ್ಕೆ ಚೀನಾ ಆಯ್ಕೆ ಮಾಡ್ಕೊಳ್ಳಲ್ಲ. ಮುಸ್ಲಿಮರ ಬಹುಸಂಖ್ಯಾತ ಅಂದ್ರೆ ಅದು NRCCA ನೇರವಾಗಿತ್ತದು, ನಾವು ಮುಸ್ಲಿಮರ ಹೊರಗಿಡ್ತೀವಿ ಅಂತೇಳಿ. ಇದು ಆ ಥರ ಇಲ್ಲ. ಇದು ಗೊತ್ತಾಗೋದಲ್ಲ. ಇನ್ನೊಂದು ನೀವು ಹೇಳ್ದಂಗೆ ಯಾಕೆ ಗೊತ್ತಾಗ್ತೀರ ಅಂದ್ರೆ, ಇದು ಒಂದು ಹೇಳ್ತಾರೆ, ಹೌದು ನಾವು ಮತದಾರ ಪರಿಷ್ಕರಣೆ ಮಾಡ್ತೀವಿ, ಎಷ್ಟು ಸತ್ವಾಗಿರ್ತಾರ ಅವ್ರನ್ನ ತೆಗಿತೀವಿ, ಈ ಥರ ಹೇಳಿದ್ರೆ ಜನಗಳು ನಂಬ್ತಾರೆ ಅದನ್ನು. ಇದು ಅಷ್ಟು ಸರಳವಾಗಿಲ್ಲ. ಯಾಕಂದ್ರೆ ಅಲ್ಲಿ ವಿಶೇಷ ಅನ್ನುವಂಥದ್ದೇ ನಮ್ಗಿರುವಂತಹ ಅಪಾಯದ ಕರಗಂಟೆ. ಸರ್, ಈಗ ಮತದಾರರ ಪರಿಷ್ಕರಣೆ ವಿಶೇಷ ಅಂತ ಅಂದ್ರೆ ಈಗ ಯಾಕೆ ವಿರೋಧ ಮಾಡ್ತೀರಿ ಅಂತ ವಿರೋಧ ಯಾಕೆ ವ್ಯಕ್ತ ಆಗ್ತಿದೆ ಅಂತ ಒಂದು ಸ್ಪಷ್ಟತೆ ಸಿಗ್ಲಿಲ್ಲ. ಯಾಕಂದ್ರೆ ಮತದಾರ ಪರಿಷ್ಕರಣೆ ಮೊದಲು ಆಗ್ತಿತ್ತು, ಈಗೂ ಆಗ್ತಿದೆ. ಏನೋ ಒಂದು ವಿಶೇಷ ಅಂತ ಪದ ಸೇರಿಸಿದ್ರೆ ಅಷ್ಟೇ. ಆ ವಿಶೇಷ ಅನ್ನೋದ್ರಲ್ಲಿ ಏನಿದೆ ಅರ್ಥ ಅಂತ? ಹೌದು, ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಹೌದು, ಇದನ್ನ ನಾವು ಅರ್ಥ ಮಾಡಿಸ್ಬೇಕು. ಇಲ್ಲಿದ್ರೆ ಜನಗಳಿಗಾಗ್ಲಿ ನಮ್ಗೆ ಅರ್ಥ ಆಗದೆ ಹೋಗುತ್ತೆ. ಇಲ್ಲಿ ಮುಂಚೆ ಮತದಾರ ಪರಿಷ್ಕರಣೆ ಯಾವ ತರ ನೋಡಿದ್ರೆ 3 ತರ ನಡೀತಾ ಇತ್ತು. ಒಂದು ತೀವ್ರವಾದ ಪರಿಷ್ಕರಣೆ, ಇಂಟೆನ್ಸಿವ್ ರಿವಿಷನ್ ಅಂತ ಮಾಡ್ತಾ ಇದ್ರು. ಇನ್ನೊಂದು ಸಮ್ಮರಿ ರಿವಿಷನ್ ಅಂತ ಕರೆದ್ರೆ ಸಾರಾಂಶ ಪರಿಷ್ಕರಣೆ, ಎರಡನೇದು. ಮೂರನೇದು ಕೆಲವು ಸಲ ತೀವ್ರವಾದದ್ದು, ಕೆಲವು ಸಲ ಸಾರಾಂಶ ಪರಿಷ್ಕರಣೆ ಅಂತ ಮಾಡ್ತಾರೆ. ಆದ್ರೆ ಈ ವಿಶೇಷ ತೀವ್ರವಾದ ಪರಿಷ್ಕರಣೆ ಅನ್ನುವಂತಿದೆಯಲ್ಲ, ಇದ್ರ ಬಗ್ಗೆ ನಮಗೆ ಬಹಳ ಅಪಾಯಕಾರಿಯಾಗಿ ಕಾಣ್ತಿರುವಂತದ್ದು. ಇವರು ಸಂವಿಧಾನದ ಆರ್ಟಿಕಲ್ 324 ಆಧಾರದಲ್ಲಿ ಮಾಡ್ತಾರೆ. ಅವರು ಬಹಳ ಸ್ಪಷ್ಟವಾಗಿ ಇದೆ. ಮತ್ತೆ ಇದು ಕೂಡ ಜನಪ್ರತಿನಿಧಿ ಕಾಯ್ದೆ 1950, ಪೀಪಲ್ ರೆಪ್ರೆಸೆಂಟೇಟಿವ್ ಆಕ್ಟ್ 1950 ಆಧಾರದಲ್ಲಿ ಮತ್ತು 1960 ಚುನಾವಣಾ ಕಾಯ್ದೆ ಪ್ರಕಾರ ಇವ್ರು ಮಾಡ್ತಾರೆ. ಅದ್ರ ಬಗ್ಗೆ ಅನುಮಾನ ಇಲ್ಲ. ಆದ್ರೆ ಅದು ಎಲ್ಲಿಯೂ ತೀವ್ರವಾದ ವಿಶೇಷ ಪರಿಷ್ಕರಣೆ ಇಲ್ವೇ ಇಲ್ಲ. ಈಗಲೇ ಹೇಳ್ದಂಗೆ ಇದ್ರ ಬಗ್ಗೆ ನಮ್ಗೆ ಆತಂಕ ಶುರುವಾಗಿದ್ದು ಯಾವಾಗಿಂದಂದ್ರೆ, ಕಳೆದ ವರ್ಷ ಬಿಹಾರ್ ಚುನಾವಣೆ ಸಂದರ್ಭದಲ್ಲಿ, ಬಿಹಾರ್ ಚುನಾವಣೆ ಏನು ರಾಜ್ಯ ವಿಧಾನಸಭೆ ಚುನಾವಣೆ ನಡೀತು, ಅದಕ್ಕಿಂತ ಪೂರ್ವದಲ್ಲಿ ಇದ್ದಕ್ಕಿದ್ದಂಗೆ ಚುನಾವಣಾ ಆಯೋಗ ಒಂದು ಅನೌನ್ಸ್ ಮಾಡ್ತು, ನಾವು ವಿಶೇಷ ತೀವ್ರ ಪರಿಷ್ಕರಣೆ ಮಾಡ್ತಾ ಇದೀವಿ. ನಮ್ಗೆ ಎಲ್ಲರಿಗೂ ಒಂದು ಡೆಮೋಕ್ರಸಿಯಲ್ಲಿ ನಂಬಿಕೆ ಇರುವಂತರಿಗೆ ಒಂದು ಆಶ್ಚರ್ಯ ಆಯ್ತು. ಇದೇನು ಹೊಸ ಬೆಳವಣಿಗೆ, ಮತದಾರ ಪರಿಷ್ಕರಣೆ ಮಾಡಿದ್ರೆ ನಿಜ. ಆಮೇಲೆ ಇದೊಂದು ಬಹಳ
ದೀರ್ಘಕಾಲೀನ ಪ್ರಕ್ರಿಯೆ ಅದು. ನೀವು ಜನವರಿಯಲ್ಲಿ ಶುರು ಮಾಡ್ಬಿಟ್ಟು ಫೆಬ್ರವರಿಯಲ್ಲಿ ಮುಗಿಸ್ತೇ ಅನ್ನುವಂಥದ್ದಲ್ಲ. ಯಾಕಂದ್ರೆ ಕೋಟ್ಯಾಂತರ ಜನ ಮತದಾರ ಇರ್ತಾರೆ, ಅವರನ್ನ ಮನೆ ಮನೆಗೆ ತೆರಳಬೇಕಾಗತ್ತೆ. BLO ಬ್ಲಾಕ್ ಲೆವೆಲ್ ಆಫೀಸರ್ಸ್ ಅಂತ ಇರ್ತಾರೆ, ಮ್ಯಾಪಿಂಗ್ ಮಾಡ್ಬೇಕಾಗತ್ತೆ. ಇದು ಬಹಳ ದೀರ್ಘವಾದ ಪ್ರಕ್ರಿಯೆ ಆಗುತ್ತೆ. ಬಿಹಾರದಲ್ಲಿ ಆಗಿರೋದು ನೋಡಿ, 24 ಜೂನ್ 2025 ಒಂದು ಅನೌನ್ಸ್ ಮಾಡ್ಬಿಟ್ರು ಬಿಹಾರಲ್ಲಿ, ಅಲ್ಲಿನ ಚುನಾವಣೆ ಆಗ ಬಿಹಾರಲ್ಲಿ 7.89 ಕೋಟಿ ಮತದಾರರಿದ್ದಾರೆ ಅಂತ ಅನೌನ್ಸ್ ಮಾಡಿದ್ರು. ಆ ನಂತರ ಒಂದು ತಿಂಗಳಲ್ಲಿ ಮ್ಯಾಪಿಂಗ್ ಮಾಡ್ಬಿಟ್ಟು 65 ಲಕ್ಷ ಮತದಾರನ ತೆಗೆದ್ಬಿಟ್ಟಿವಿ ಅಂತ ಹೇಳ್ಬಿಟ್ರು. ಒಂದೇ ತಿಂಗಳಲ್ಲಿ 36 ದಿವಸದಲ್ಲಿ ಒಂದೇ ತಿಂಗಳಲ್ಲಿ 65 ಲಕ್ಷ ಮತದಾರನ ತೆಗೆದ್ಬಿಟ್ಟು. ಅಂದ್ರೆ ಈ ಅರ್ಥ ಏನು? 7.89 ಕೋಟಿ ಮತದಾರರ ಪೈಕಿ 65 ಲಕ್ಷ ಮತದಾರನ ತೆಗೆದ್ಬಿಟ್ಟಿವಿ ಅಂತಂದ್ರೆ ಇಡೀ ದೇಶ ಬೆಚ್ಚಿ ಬಿತ್ತು. ಅವಾಗ SR ಬಗ್ಗೆ ಎಲ್ಲರಿಗೂ ಆತಂಕ ಶುರುವಾಯಿತು. 65 ಏಕಾಗಿ ತೆಗಿತೀರಂತಂದ್ರೆ ಅದರಲ್ಲಿ ಪಟ್ಟಿ ಯಾರಿದ್ದಾರೆ, ಹೆಣ್ಮಕ್ಳು ಎಷ್ಟಿದ್ದಾರೆ, ಯಾವ ಜಾತಿ ಯಾರಿದ್ದಾರೆ, ವಲಸಿಗರು ಎಷ್ಟಿದ್ದಾರೆ, ಏನು ಗೊತ್ತಾಗ್ತಿಲ್ಲ. ನೀವು ಹೆಂಗ್ ತೆಗಿಬೇಕು ಅಂತ ನೋಡ್ಕೊಳ್ಳಿ ಅಂತಂದ್ರೆ ಅಲ್ಲಿ ಹೋಗಿ ನೋಡ್ಬೇಕು ವೆಬ್ಸೈಟಿಗೆ. ಲಕ್ಷಾಂತರ ಕೋಟ್ಯಾಂತರ ಗ್ರಾಮೀಣ ಭಾಗದಲ್ಲಿರುವಂಥವ್ರು, ಆದಿವಾಸಿಗಳು, ಅಲೆಮಾರಿಗಳಿಗೆ ವೆಬ್ಸೈಟ್ ಅಂದ್ರೆ ಗೊತ್ತಿರಲ್ಲ, ಹೋಗೋದು ಗೊತ್ತಿರಲ್ಲ, ಅವ್ರಿಗೆ ಹೋಗೋಕ್ಕಾಗಲ್ಲ. ಅವ್ರು ಹೋಗದೆ ಹೋದ್ರೆ ಅವ್ರು ಹಾಗೆ ಪರ್ಮನೆಂಟ್ ಹೊರಗೆ ಉಳಿದು ಬಿಡ್ತಾರೆ. ಈ ಥರದ ಒಂದು ಬಿಹಾರನ ಉದಾಹರಣೆ ನಾವು ನೋಡ್ಕೊಂಡಾಗ ಇದರ ಅಪಾಯ ಅರ್ಥ ಆಗುತ್ತೆ. ಆ ನಂತರ ಸಾಮಾಜಿಕ ಸಂಘಟನೆಗಳು, ADR ಅಂತ ಸಂಸ್ಥೆ ಎಲ್ಲ ಸುಪ್ರೀಂ ಕೋರ್ಟಲ್ಲಿ ರಿಟ್ ಅರ್ಜಿ ಹಾಕ್ತಾರೆ ಇದನ್ನ ಪ್ರಶ್ನಿಸ್ಬಿಟ್ಟು. ವಿಚಾರಣೆ ನಡೆದ ನಂತರ ಸುಪ್ರೀಂ ಕೋರ್ಟ್ ಆರಂಭದಲ್ಲಿ ಅದನ್ನೇ ಬೆಂಬಲಿಸ್ತು. ಆ ನಂತರ ಅದರ ತೀವ್ರತೆ ಗಂಭೀರತೆ ಅರ್ಥ ಮಾಡ್ಕೊಂಡು ಮಧ್ಯ ಪ್ರವೇಶ ಮಾಡ್ಬಿಟ್ಟು ಚುನಾವಣೆಗೆ ತಾಕೀತು ಮಾಡುತ್ತಿಲ್ಲ, ನೀವು ಅದನ್ನು ರಿವೈಸ್ ಮಾಡಬೇಕು, ಎಲ್ಲವನ್ನು ಪಾರದರ್ಶಕವಾಗಿರ್ಬೇಕು ಅಂತ ಹೇಳ್ತಾ. ಅಂದ್ರೆ ಸುಪ್ರೀಂ ಕೋರ್ಟ್ ಹೇಳೋದಕ್ಕಿಂತ ಮುಂಚೆ ಯಾವುದು ಪಾರದರ್ಶಕವಾಗಿರ್ಲಿಲ್ಲ. ಯಾರನ್ನ ತೆಗಿತೀವಿ, ಯಾಕೆ ತೆಗಿತಾ ಇದ್ದೀವಿ, ಏನಕ್ಕೆ ತೆಗಿತಾ ಇದೀವಿ, ಏನೂ ಇಲ್ಲ. ಇಲ್ಲಿ ಏನು ಬಿಕ್ಕಟ್ಟು, ಮೊದಲನೇ ಬಿಕ್ಕಟ್ಟು ಅಂತಂದ್ರೆ ನಿಮ್ಗೆ ಹೇಳ್ಬೇಕಾಗಿರೋದು, ಇದುವರೆಗೂ ನಡೆದಂಥ ಮತದಾರರ ಪರಿಷ್ಕರಣೆಯಲ್ಲಿ ಏನಾಗ್ತಾ ಇತ್ತು, ಆ BLOಗಳು ನಿಮ್ಮ ಮನೆಗೆ ಬರ್ತಾ ಇದ್ರು, ಬಂದ್ಬಿಟ್ಟು ನೋಡಿ ಈ ಥರ ನಾವು ರಿವಿಷನ್ ಮಾಡ್ತಾ ಇದ್ವಿ ಅಂತ ಫಾರ್ಮ್ ಕೊಟ್ಟು ಹೋಗ್ತಾ ಇದ್ರು. ಫಾರ್ಮ್ ಫಿಲ್ ಅಪ್ ಮಾಡಿಕೊಡಿ ಅಂತ ಕೇಳ್ತಾ ಇದ್ರು. ನೀವು ಫಿಲ್ ಅಪ್ ಮಾಡಿ ಕೊಡೋದಕ್ಕೆ ನಿಮಗೆ ಹೆಲ್ಪ್ ಮಾಡ್ತಾ ಇದ್ರು, ಈ ಥರ ಮಾಡಿ ಅಂತ ಹೇಳ್ತಾ ಇದ್ರು. ನಂತರ ಮತ್ತೆ ಬಂದು ಅವರೇ ಬಂದು ಸೇರ್ಸೋದು ತೆಗೆಯೋದನ್ನ ಮಾಡ್ತಾ ಇದ್ರು. ಈ SIR ಅಲ್ಲಿ ಏನಾಗ್ತಾ ಇದೆ ಅಂದ್ರೆ, ಮತದಾರರ ಪಟ್ಟಿಯಲ್ಲಿ ನಾನು ಇರಬೇಕು ಬೇಡ ಅಂತ ಡಿಸೈಡ್ ಆದ ಇವತ್ತು ಚುನಾವಣಾ ಆಯೋಗ ಅಲ್ಲ, ನಮ್ಮ ಮೇಲೆ ಬರ್ಬಿಟ್ಟಿದ್ದಾರೆ. ಈಗ ನಾನು ಮತದಾರರ ಪಟ್ಟಿಯಲ್ಲಿ ಸೇರ್ಕೋಬೇಕಾದ್ರೆ ಅದು ನನ್ನ ಜವಾಬ್ದಾರಿ. ಅವ್ರು ಬಂದು ಒಂದ್ಸಲ ನಿಮ್ಗೆ ಹೇಳೋಗ್ಬಿಡ್ತಾರೆ ಅಷ್ಟೇ, ಒಂದು ಫಾರ್ಮ್ ಕೊಟ್ಬಿಡ್ತಾರೆ, ಫಾರ್ಮ್ ಕೊಟ್ಬಿಟ್ಟು ಫಿಲ್ ಅಪ್ ಮಾಡಿಕೊಡಿ ಅಂತ ಹೋಗ್ಬಿಡ್ತಾರೆ. ಆ ನಂತರ ನೀವು ಪಿಲ್ಲರ್ ದ ಪೋಸ್ಟ್ ಅಂತಾರಲ್ಲ, ಪಿಲ್ಲರ್ ಟು ಪೋಸ್ಟ್ ಅಂತಾರಲ್ಲ, ಅಡ್ಡಾಡ್ಬೇಕಾಗತ್ತೆ. ನಿನ್ನ ಹೆಸರು ಇದೆಯಲ್ಲೋ ಅಂತ ಹೋಗಿ ಹುಡುಕ್ಬೇಕು. ವೆಬ್ಸೈಟಲ್ಲಿ ಇಲ್ಲ ಅಂತಂದ್ರೆ ನೀವು ಆ ಹತ್ತಿರದ ಆಫೀಸಿಗೆ ಹೋಗ್ಬೇಕು. ಆಫೀಸಿಗೆ ಹೋಗ್ಬಿಟ್ಟು ನೀವು ಫಾರ್ಮ್ ಫಿಲ್ ಅಪ್ ಮಾಡಬೇಕು. ಫಾರ್ಮ್ ಫಿಲ್ ಅಪ್ ಮಾಡೋದು ತಪ್ಪಾದ್ರೆ ಅದಕ್ಕೆ ಮತ್ತೆ ಪರಿಹಾರ ಕೇಳಬೇಕು. ಅದಕ್ಕೆ ನೀವು ಇಮ್ಯಾಜಿನ್ ಮಾಡಿ, ಭಾರತದಂತ ಒಂದು ಅಧಿಕಾರಶಾಹಿಯ ಸ್ಥಳದಲ್ಲಿ ಮಿಡ್ಲ್ ಕ್ಲಾಸಿಗೆ, ಮಧ್ಯಮ ವರ್ಗಕ್ಕೆ ಕಷ್ಟ ಆಗಿರುವಂಥದ್ದು ಇನ್ನು ಅಲೆಮಾರಿಗಳಿಗೆ, ಆದಿವಾಸಿಗಳಿಗೆ, ಗ್ರಾಮೀಣ ಭಾಗದವರಿಗೆ, ವಲಸೆಗಳಿರುವಂಥವ್ರಿಗೆ ಯಾವ ಮಟ್ಟದಲ್ಲಿ ಕಷ್ಟ ಆಗುತ್ತೆ. ರೇಷನ್ ಕಾರ್ಡ್ಗೆ, ಪ್ಯಾನ್ ಕಾರ್ಡ್ಗೆಲ್ಲ ಓಡಾಡ್ತಿದ್ವಲ್ಲ, ಆ ರೀತಿ ಅದಕ್ಕಿಂತ ವರ್ಸ್ಟ್ ಇದು. ಇಲ್ಲಿ ಒಂದು ಅಕ್ಷರದ ವ್ಯತ್ಯಾಸ ಆದ್ರೆ ನಿಮ್ಮ ಹೆಸರು ತೆಗೆದು ಬಿಡ್ತಾರೆ. ಅದ್ರ ಮುಂದೆ ಚರ್ಚೆ ಮಾಡೋಣ. ಸೊ ಬಿಹಾರಲ್ಲಿ ಏನಾಯ್ತು, 65 ಲಕ್ಷ ಜನ ತೆಗೆದ್ರು. ಮತ್ತೆ ಸುಪ್ರೀಂ ಕೋರ್ಟ್ ಮಧ್ಯ ಪ್ರವೇಶ ಮಾಡಿದ್ಮೇಲೆ ಮತ್ತೆ ರಿವೈಸ್ ಮಾಡಿದ್ರು. ಅದನ್ನ ಮಾಡಿ ಒಂದು ತಿಂಗಳಲ್ಲಿ, ಜೂನ್ 24ರಿಂದ ಆಗಸ್ಟ್ 1, 2025 36 ದಿನಗಳಲ್ಲಿ ಮತ್ತೆ ರಿವೈಸ್ ಮಾಡಿಬಿಟ್ಟು 7.2 ಕೋಟಿ ಲಕ್ಷ ಮತದಾರರಿದ್ದಾರೆ ಅಂತ ಹೇಳಿದ್ರು. 40 ಲಕ್ಷ ಮತ್ತೆ ಅದರಲ್ಲಿ ಏನ್ ಮಾಡಿದ್ರು, 65 ಲಕ್ಷದ ಬದಲಿಗೆ 3.66 ಲಕ್ಷ ಮತದಾರರು ತೆಗೆದೀವಿ ಅಂತ ಹೇಳಿದ್ರು. 21.53 ಲಕ್ಷ ಮತದಾರರು ಸೇರಿಸಿವ್ ಅಂತಂದ್ರು. ಕೊನೆಗೂ 3 ಸೆಪ್ಟೆಂಬರ್ 2025 7.45 ಕೋಟಿ ಮತದಾರರಿದ್ದಾರೆ ಅಂತ ಹೇಳಿದ್ರು. ನೋಡಿ, ಜೂನಲ್ಲಿದ್ದಾಗ 7.89 ಇದ್ದಿದ್ದು 3 ಸೆಪ್ಟೆಂಬರ್ ಬರೋಷ್ಟೊತ್ತಿಗೆ 7.42 ಅಂದ್ರೆ ಹತ್ತತ್ರ 60 ಲಕ್ಷ ಮತದಾರರನ್ನು ತೆಗೆದುಹಾಕಿದ್ದಾರೆ. ಇದರಲ್ಲಿ 3 ತರದ ಕ್ಯಾಟಗರಿ ಮಾಡಿದ್ದಾರೆ. ಒಂದು ತೀರ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು, ಹೌದು ಒಂದಿಷ್ಟು ಜನ, ಲಕ್ಷ ಜನ, 30 ಲಕ್ಷ ಜನ, 20 ಲಕ್ಷ ಜನ ತೀರ್ಕೊಂಡಿದ್ದಾರೆ. ಪ್ರಶ್ನೆ ಬರುತ್ತೆ ಸರ್, ಇಲ್ಲಿ ತೀರ್ಕೊಂಡಿದ್ರೆ ಹುಟ್ಟುಗಳು ಹಂಗೆ ಜನನ ಆದವ್ರದ್ದು ಹಂಗೆ ಇರುತ್ತಲ್ಲ, 18 ಒಪ್ಕೋಣ, ಜನಸಂಖ್ಯೆನೂ ಕಡಿಮೆ ಆಗಿದೆ ಅಂತ ಒಪ್ಕೋಣ, ಜನಸಂಖ್ಯೆ ಪ್ರಮಾಣ ಕಡಿಮೆ ಆಗಿದೆ, ಅದು ನಂಬಕ್ಕಾಗಲ್ಲ. ಇರ್ಲಿ, ಹುಟ್ಟೊಂದು 18 ವರ್ಷ ಇರ್ಬೇಕಲ್ಲ, ಮತದಾನಕ್ಕೆ ವಯಸ್ಸು 18 ವರ್ಷ ಇರ್ಬೇಕು, ಅದು ಒಪ್ಕೋಣ. ಆ ನಂತರ ಮನೆ ಬದಲಾಯಿಸಿದರೆ ಅದನ್ನು ಒಪ್ಕೋಣ. ಆದ್ರೆ ಅಲ್ಲಿ ಆತಂಕ ಇರುವಂತದ್ದು 36 ಲಕ್ಷ ಜನಸಂಖ್ಯೆ ವಲಸಿಗರು ಅಂತ ಹೇಳಿದ್ದಾರೆ. 36 ಲಕ್ಷ ಜನಸಂಖ್ಯೆ ವಲಸಿಗರನ್ನ ತೆಗೆದುಹಾಕಿದ್ದಾರೆ. ಇದು ಎಲ್ಲರಿಗೂ ಅಪಾಯವಾಗಿ ಈಗ ಅರ್ಥ ಮಾಡ್ಕೊಳ್ತಿದ್ರ ಅನ್ಸುತ್ತೆ. ಇದು ಅಪಾಯ. ಇವತ್ತು ವಲಸಿಗರು ಏನಾಗ್ತಾ ಇದೆ ಭಾರತದಲ್ಲಿ, ಇವತ್ತು ಎಂತ ಪರಿಸ್ಥಿತಿ ಬಂದಂದ್ರೆ ಯಾವುದೇ ಹಳ್ಳಿಯಲ್ಲಿ ಉದ್ಯೋಗ ಸೃಷ್ಟಿ ಆಗ್ತಾ ಇಲ್ಲ. ಇವತ್ತು ನಿಮ್ಗೆ ಗೊತ್ತಿದೆ, ಕರ್ನಾಟಕದ ಹಳ್ಳಿ ತಗೊಳ್ಳಿ, ಭಾರತದ ಯಾವುದೇ ರಾಜ್ಯಕ್ಕೆ ಹೋದ್ರು ಹಳ್ಳಿಗಳಲ್ಲಿ ಉದ್ಯೋಗವಿಲ್ಲ, ಹೋಬಳಿ ಮಟ್ಟದಲ್ಲಿ ಉದ್ಯೋಗವಿಲ್ಲ, ತಾಲೂಕು ಮಟ್ಟದಲ್ಲಿ ಉದ್ಯೋಗವಿಲ್ಲ. ಅವರೆಲ್ಲರೂ ನಗರಕ್ಕೆ ಬರ್ತಾ ಇದ್ದಾರೆ ಉದ್ಯೋಗ ಅರಿಸ್ಕೊಂಡು. ಅದರಲ್ಲಿ ನಮ್ಮ ಕರ್ನಾಟಕದಲ್ಲಿ, ಹೈದರಾಬಾದ್ ಕರ್ನಾಟಕ ಭಾಗದಲ್ಲಿ, ಯಾದಗಿರಿ, ಕೊಪ್ಪಳ, ರಾಯಚೂರು, ಗುಲ್ಬರ್ಗ ಭಾಗದಲ್ಲಿ ಅತಿ ಹೆಚ್ಚಿನ ಜನಸಂಖ್ಯೆ ವಲಸೆ ಬರ್ತಾ ಇದೆ. ಇದು ಸರ್ಕಾರ ನೀತಿಯ ಕಾರಣಕ್ಕೆ.
ಯಾರೇ ತಮಗೋಸ್ಕರ ಉದ್ಯೋಗ ಬಿಟ್ಟು ಊರ್ ಬಿಟ್ಟು ಯಾರು ಬರ್ತಾರೆ? ಅವ್ರ ಊರಲ್ಲೇ ಉದ್ಯೋಗ ಸೃಷ್ಟಿ ಆಗುವಂತಿದ್ರೆ ಯಾರು ಊರ್ ಬಿಟ್ಟು ಬರೋದಿಲ್ಲ. ಇನ್ನು ಸರ್ಕಾರ ನೇಮಕಾತಿಗಳು ಮಾಡ್ಕೊಂತ ಇಲ್ಲ ಉದ್ಯೋಗದ ಸರ್ಕಾರ ಉದ್ಯೋಗದಲ್ಲಿ. ಹೀಗಾಗಿ ವಲಸೆ ಅನ್ನುವಂಥದ್ದು ಇವತ್ತೊಂದು ಭಾರತ ಸಂದರ್ಭದಲ್ಲಿ ಜಾಗತೀಕರಣ ಸಂದರ್ಭದಲ್ಲಿ ಒಂದು ದೊಡ್ಡ ಒಂದು ಕಾಮನ್ ಫಿನಾಮಿನ ಆಗ್ಬಿಟ್ಟಿದೆ. ಸಹಜವಾಗಿ ಸರಾಸರಿಯಾಗಿ 40% ಜನಸಂಖ್ಯೆ ಸರಾಸರಿ ವಲಸೆ ಹೋಗ್ತಾರೆ. ನಾನು ಹೇಳ್ತಿರುವಂತದ್ದು ಕೂಲಿ ಕಾರ್ಮಿಕರ ಪೈಕಿ ಮಾತಾಡ್ತಿರುವಂತದ್ದು. ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು, ಕೃಷಿಯೇತರ ಕಾರ್ಮಿಕರು ಏನಿದ್ದಾರೆ ಅವ್ರ ಬಗ್ಗೆ ಮಾತಾಡ್ತಿದ್ದಾರೆ. ಇನ್ನು ನಾನು ವೈಟ್ ಕಾಲರ್ ವಲಸೆ ಬಗ್ಗೆ ಮಾತಾಡ್ತಾ ಇಲ್ಲ. ಅಂದ್ರೆ ಶಿಕ್ಷಿತರಿದಾರಲ್ಲ, ಪದವಿ ಮಾಡ್ಕೊಂಡಿರೋಂಥವ್ರು, IT ಕೆಲಸ ಮಾಡ್ತಾರೆ, ಅವರ ವಲಸೆ ಬಗ್ಗೆ ಮಾತಾಡ್ತಿಲ್ಲ. ಬರೀ ಕೇವಲ ಕೂಲಿ ಕಾರ್ಮಿಕರ 45% ಏನಿದ್ದಾರೆ ಇವರೆಲ್ಲರೂ ಮತದಾರರ ಪಟ್ಟಿಯಿಂದ ಹೊರಗುಳಿತಾರೆ. ಇದುವರೆಗೆ ಏನಾಗ್ತಾ ಇತ್ತು, ಇದೇ ವಲಸಿಗರು ಏನ್ ಮಾಡ್ತಾ ಇದ್ರು, ಚುನಾವಣೆ ಅನೌನ್ಸ್ ಆಗ್ತಾ ಇತ್ತು. ಇವಾಗ ಕರ್ನಾಟಕದಲ್ಲಿ ರಾಯಚೂರಿರುವಂತ ವಲಸೆಯವರು, ಯಾದಗಿರಿಲಿರುವಂತ ವಲಸೆ ಬಂದಿರೋರು ಬೆಂಗಳೂರಿಗೆ ಬಂದಿದ್ರೆ ಕರ್ನಾಟಕ ಚುನಾವಣೆ ಅನೌನ್ಸ್ ಮಾಡಿದ್ರೆ ಆ ಟೈಮಲ್ಲಿ ಹೋಗೋರು ಓಟ್ ಹಾಕಿ ಬರೋರು ಅಷ್ಟಕ್ಕೆ ಮುಗಿದೋಗ್ತಾ ಇತ್ತು. ಈಗ ಹಂಗಿಲ್ಲ. ಈಗ ಅವರೆಲ್ಲರಿಗೂ ಪೂರ್ತಿ ಏನಾಗುತ್ತೆ, ಅವರ ಪಟ್ಟಿಯಿಂದ ಹೆಸರು ತೆಗಿತಾ ಇದ್ದಾರೆ. ಆ ನಂತರ ಅವ್ರು ಹೋಗಿ ಅಡ್ಡಾಡ್ಬೇಕೀಗ. ವಲಸೆ ಕಾರ್ಮಿಕರು ಮರಳಿ ಊರಿಗೆ ವಲಸೆ ಹೋದ್ರೆ ಅವ್ರನ್ನ ಪಟ್ಟಿನ ತೆಗೆದಾಕ್ಬಿಡ್ತಾರೆ. ಅದು ಅಲ್ಲಿ ಹಾಗಿದ್ರೆ ಇದು ಮೊದಲನೇ ಹಂತ, ನಿಮ್ಗೆ ಅರ್ಥ ಆಗಿದೆ, ಗಂಭೀರದ ಅರ್ಥ ಆಗಿದೆ. ಇನ್ನು ಎರಡನೇ ಹಂತ ಏನಂತಂದ್ರೆ ಯಾವ ರೀತಿ ಇದು ಮಾಡ್ತಾ ಇದಾರೆ, ಮತದಾರರ ಪರಿಷ್ಕರಣೆ ಮಾಡ್ತಾ ಇದಾರೆ. ವಿಶೇಷ ಅಂತಂದ್ರೆ 1 ಜುಲೈ 1987 ಮೊದಲು ಜನಿಸಿದವರು, 1987 1 ಜುಲೈ ಮೊದಲು ಜನಿಸಿದವರು ತಮ್ಮ ಜನನ ದಿನಾಂಕವನ್ನ ದಾಖಲಿಸಬೇಕು, ಅಪ್ರೂವ್ ಮಾಡ್ಬೇಕು. ಹೌದು ನಾನು ಹುಟ್ಟಿದ್ದೇನೆ ಪ್ರಾಪ್ ಒಂದು 11 ಡಾಕ್ಯುಮೆಂಟ್ ಕೊಟ್ಟಿದ್ದಾರೆ. ಅದನ್ನ ಆಮೇಲೆ ಹೇಳ್ತೀನಿ ನಾನು ಯಾವ್ಯಾವ ಡಾಕ್ಯುಮೆಂಟ್ ಅಂತೇಳಿ. ಎರಡನೇದು 1 ಜುಲೈ 1987 ಮತ್ತು 2 ಡಿಸೆಂಬರ್ 2000 ನಡುವೆ ಜನಿಸಿದವರು ತಮ್ಮ ಜನನ ಅಥವಾ ದಾಖಲು ಪತ್ರ ಮತ್ತು ತಮ್ಮ ಪೋಷಕರಲ್ಲಿ ಒಬ್ಬರ ದಾಖಲು ಪತ್ರ, ಇಲ್ಲ ತಂದೆ ಅಥವಾ ತಾಯಿ ದಾಖಲು ಪತ್ರ ಕೊಡಬೇಕು. ಇನ್ನೊಂದು 2 ಡಿಸೆಂಬರ್ 2004 ನಂತರ ಜನಿಸಿದವರು, 3ನೇ ಕ್ಯಾಟಗರಿ. ಇವರು ತಮ್ಮ ಜನನದ ಪ್ರಮಾಣದ ದಾಖಲು ಪತ್ರ ಮತ್ತು ತಮ್ಮ ಪೋಷಕರು ಇಬ್ರದು, ತಂದೆ ಮತ್ತು ತಾಯಿ ಇಬ್ಬರು ದಾಖಲೆ ಪತ್ರ ಕೊಡಬೇಕು. ಯಾರು 4 ಡಿಸೆಂಬರ್ 2004 ಅಂತ ಹುಟ್ಟಿದ್ರು. ನೋಡಿ 3 ಕ್ಯಾಟಗರಿ ಆಗೋಯ್ತು. ಈಗ ಇವ್ರು ಕೇಳ್ತಿರುವಂತ ದಾಖಲೆ ಪತ್ರಗಳು ಏನು ನೋಡ್ಕೊಳ್ಳಿ. ಒಂದು ಜನನ ಪ್ರಮಾಣ ಪತ್ರ, ಇದು ಯಾರ ಹತ್ರನೂ ಇಲ್ಲ, ನನ್ನ ಹತ್ರ ಅಂತ ಇಲ್ವೇ ಇಲ್ಲ, ಸಿಗಕ್ ಸಾಧ್ಯ ಇಲ್ಲ. ನನ್ನ ತಲೆಮಾರಿಗೆ ಯಾವುದೇ ರೀತಿಯ ಜನನ ಪ್ರಮಾಣ ಪತ್ರ ಇರಲಿಲ್ಲ. ಎರಡನೇದು SSLC ಪ್ರಮಾಣ ಪತ್ರ. ಇವತ್ತು ಅನಕ್ಷರಸ್ಥರ ಸಂಖ್ಯೆ ಎಷ್ಟಿದೆ, ಶಿಕ್ಷಣದಲ್ಲಿ SSLCಗಿಂತ ಮುಂಚೆನೆ ಮೊಟಕುಗೊಳಿಸಿದ ಸಂಖ್ಯೆ ಎಷ್ಟಿದೆ, 8ನೇ ತರಗತಿಯಲ್ಲಿ ಶಿಕ್ಷಣ ಮೊಟಕುಗೊಳಿಸಿದ ಸಂಖ್ಯೆ ಎಷ್ಟಿದೆ ನಿಮ್ಗೆಲ್ಲ ಗೊತ್ತಿದೆ. ಅವರೆಲ್ಲರ ಕತೆ ಮುಗಿದೋಗುತ್ತೆ. 3ನೇದು ಶಾಶ್ವತ ನಿವಾಸ ಪ್ರಮಾಣ ಪತ್ರ. 4ನೇದು ಅರಣ್ಯ ಹಕ್ಕುಗಳ ಪತ್ರ, ಅದೇನಂತ ಗೊತ್ತಿಲ್ಲ. 5ನೇದು ಜಾತಿ ಪ್ರಮಾಣ ಪತ್ರ. 6ನೇದು ಸರ್ಕಾರದಿಂದ ಜಮೀನು ನಿವೇಶನ ಮನೆ ಹಂಚಿಕೆ ಪತ್ರ. 7ನೇದು ಮತದಾರರ ಪಟ್ಟಿಯಲ್ಲಿ ಉಲ್ಲೇಖ ಪ್ರತಿ, ಮತದಾರರ ಗುರುತಿನ ಚೀಟಿ ಅಲ್ಲ, ಉಲ್ಲೇಖ ಪ್ರತಿ. 11 ಒಟ್ಟಿದ್ದಾವೆ. ಇದರಲ್ಲಿ ಅರ್ಧಕ್ಕರ್ಧ ಕೂಡ ಕೊಡಕ್ಕಾಗಲ್ಲ. ಆದ್ರೆ ಆಧಾರ್ ಕಾರ್ಡ್ ಇವರೇ ಕೊಟ್ಟಿದ್ದು, ಅದನ್ನೇ ಸೇರಿಸಿಲ್ಲ ಇವ್ರ ಪಟ್ಟಿ. ಅದನ್ನೇ ಅದಕ್ಕೆ ಬರೋಣ. ಇವ್ಯಾವನು ಬಹುತೇಕ ಜನಸಂಖ್ಯೆ ಬಳಿ ಇರೋದಿಲ್ಲ. ಅದರಲ್ಲಿಯೂ ಮಹಿಳೆಯರು, ಇದರಲ್ಲಿ ಅತಿ ಹೆಚ್ಚಿನ ಸಂತ್ರಸ್ತರು ಮಹಿಳೆಯರು. ನಾವು ಉತ್ತರ ಕರ್ನಾಟಕದವನು. ಈಗಲೂ ಕೂಡ ಅಲ್ಲಿ ಅನಕ್ಷರತೆ ಎಷ್ಟಿದೆ ಅಂತಂದ್ರೆ, ಈಗ ಅಲ್ಲೇ ನಮ್ಮ ಸಂಬಂಧಿಕರಲ್ಲೇ ಯಾರು ಇವ್ರ ಹತ್ರ ಸಿಗಲ್ಲ, ಯಾವ ಸಿಗಲ್ಲ. ಅತಿ ಹೆಚ್ಚಿನ ವಿಕ್ಟಿಮ್ಸ್ ಯಾರಂದ್ರೆ ಮಹಿಳೆಯರು. ಅದರಲ್ಲಿ ಮದುವೆಯಾಗಿ ಬಂದ್ಬಿಟ್ಟಿರ್ತಾರೆ, ತವ್ರ ಮನೆ ಬಿಟ್ಟು ಬಂದಿರ್ತಾರೆ. ಈಗ ಅವ್ರ ಹತ್ರ ಯಾವ ದಾಖಲೆ ಇರೋದಿಲ್ಲ. ಇವ್ರು ತೋರ್ಸ್ಬೇಕಂದ್ರೆ ಮರಳಿ ತವ್ರ ಮನೆಗೆ ಹೋಗ್ಬೇಕು, ಅಲ್ಲಿ ಹುಡುಕಿ ಅಂತ. ಆಮೇಲೆ ಈ ದಾಖಲೆ ಈ ಹೆಣ್ಮಕ್ಳದ ತಕ್ಷಣ ನನಗೆ ನೆನಪಾಯ್ತು. ಈಗ ನೋಡಿ, ಅವ್ರದ್ದು ಗಂಡನ ಮನೇಲಿ ಒಂದ್ ಹೆಸರು ಇರುತ್ತೆ, ಗಂಡನ ಮನೆಗೆ ಬಂದ್ಮೇಲೆ ತವ್ರ ಮನೇಲಿ ಒಂದ್ ಹೆಸರು ಇರುತ್ತೆ. ಹೌದು. ಈ ಎಲ್ಲಾ ದಾಖಲೆಗಳಲ್ಲಿ ಅಲ್ಲೊಂದಿಷ್ಟು ಹೆಸರು, ಇಲ್ಲೊಂದು ಹೆಸರೆಲ್ಲ ಹೌದು. ಅದು ಇನ್ನೊಂದು ಬಿಕ್ಕಟ್ಟದು. ಅದು 3ನೇ ಹಂತಕ್ಕೆ ಬರ್ತೀನಿ ನಾನು. ಮೊದಲು 2ನೇ ಹಂತ ಅರ್ಥ ಮಾಡ್ಕೊಳ್ಳಿ. ಈ ದಾಖಲೆಗಳು ಕೊಡೋದ್ರಲ್ಲಿ ನಿಮ್ ಕತೆ ಮುಗಿದೋಗುತ್ತೆ. ಇಲ್ಲಿ ಆಧಾರ್ ಇಲ್ಲ. ಇದು ಸುಪ್ರೀಂ ಕೋರ್ಟ್ ವಿಚಾರಿಸಿದ್ರು ಇದೇ ಬಹಳ ಚರ್ಚೆ ಆಯ್ತು. ಆಧಾರ್ ಇಲ್ಲ ಅಂದ್ರೆ ಇವತ್ತು ನಮ್ಮನ್ನ ಮನೆಯಿಂದ ಹೊರಗೆ ಹೋದ್ರೆ ಕಾಲಿಟ್ರೆ ನಿಮ್ಗೆ ಆಧಾರ್ ಬೇಕು. ಹೋಟ್ಲಿಗೆ ಹೋದ್ರೆ ಆಧಾರ್ ಬೇಕು, ಬ್ಯಾಂಕಿಗೆ ಹೋದ್ರೆ ಆಧಾರ್ ಬೇಕು, ಕಾಲೇಜಿಗೆ ಹೋದ್ರೆ ಬೇಕು, LKGಗೆ ಸೇರಿಸಿದ್ರೆ ಬೇಕು. ಪ್ರತಿಯೊಂದಕ್ಕೂ ಆಧಾರ್ ಕಡ್ಡಾಯ ಮಾಡಿದ್ದಾರೆ. ಆದ್ರೆ ಆಧಾರ್ ನಿಮ್ಗೆ ಇವತ್ತು ನಿಮ್ಮ ಜನನ ಇದಕ್ಕೆ ಪೌರತ್ವಕ್ಕೆ ದಾಖಲೆ ಅಲ್ಲ. ಸುಪ್ರೀಂ ಕೋರ್ಟ್ ಅದೇ ಹೇಳ್ತಾ ಇದೆ. ಕೊನೆಗೂ ಸುಪ್ರೀಂ ಕೋರ್ಟ್ ಅಲ್ಲಿ ವಾದ ವಿವಾದಗಳನ್ನು ಸುಪ್ರೀಂ ಕೋರ್ಟ್ ಕೊನೆಗೆ ಹೇಳ್ತಾ, ಆಧಾರ ಕೂಡ ನೀವು ಇದನ್ನ ಒಂದು ದಾಖಲೆ ಸ್ವೀಕರಿಸಿ ಅಂದಾಗ 12ನೇ ದಾಖಲೆ ಆಧಾರ ತಗೊಂಡ್ರು. 12ನೇ ದಾಖಲೆ ಆದ್ರೂ ಸಹ ಆಧಾರ್ ಪೌರತ್ವ ನಿರ್ಧರಿಸುವುದಕ್ಕೆ ಬಳಸಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಆಧಾರ್ ನಿಮ್ಮ ಪೌರತ್ವ ನಿರ್ಧರಿಸೋದಿಲ್ಲ. ಅಂದ್ರೆ ಈ ಅಪಾಯ ಏನು ಅಂತಂದ್ರೆ, ನಾವು ನಮ್ಮ ಪೌರತ್ವ ಸಾಬೀತುಪಡಿಸ್ಬೇಕು. ಇದುವರೆಗೂ ಗೃಹ ಇಲಾಖೆಗೆ ಅಧಿಕಾರ ಇತ್ತು. ಕೇಂದ್ರ ಗೃಹ ಇಲಾಖೆ ಪೌರತ್ವ ಸಾಬೀತುಪಡಿಸುವ ಅಧಿಕಾರ ಇತ್ತು. ನೀನು ಪೌರತ್ವ ಇದೆಯಲ್ಲೋ, ಯು ಆರ್ ಸಿಟಿಜನ್ ಆರ್ ನಾಟ್ ಅಂತ. ಈಗ ಅದನ್ನ ಚುನಾವಣಾ ಆಯೋಗ ತೊಗೊಂಡು ಇದು ಸಂವಿಧಾನ ಪ್ರಕಾರ ವಿರೋಧಿಯಾಗಿದೆ. ಸುಪ್ರೀಂ ಕೋರ್ಟ್ ಅಲ್ಲಿ ಕೂಡ ಚರ್ಚೆ ನಡೀತಿರುವಂಥದ್ದು ಇದು. ಚುನಾವಣಾ ಆಯೋಗಕ್ಕೆ
ಪೌರತ್ವ ನಿರ್ಧರಿಸುವ ಅಧಿಕಾರ ಇಲ್ಲದೆ ಇದ್ದಾಗ ಅವ್ರು ಹೆಂಗೆ ನಮ್ಮ ಪೌರತ್ವ ನಿರ್ಧರಿಸ್ತಾರೆ? ಇದು ಚುನಾವಣಾ ಆಯೋಗ ಏನು ಹೇಳ್ತು ಆರಂಭದಲ್ಲಿ, ಅದಕ್ಕೆ ವಾದ ಮಾಡೋದಕ್ಕೆ ಕೊನೆಗೆ ಇಲ್ಲ ನಾನು ಪೌರತ್ವ ನಿರ್ಧರಿಸ್ತಾ ಇಲ್ಲ, ನಾನು ದಾಖಲೆಗಳು ತೆಗೆದ್ಬಿಟ್ಟು ಕೊಡ್ತಾ ಇದ್ದೀನಿ, ಅದ್ರ ಪ್ರಕಾರ ಪೌರತ್ವ ನಿರ್ಧಾರ ಆಗುತ್ತೆ. ಕೊನೆಗೂ ಅರ್ಥ ಏನು, ಅಳಿಯಲ್ಲ ಮಗಳ ಗಂಡ ಅನ್ನೋತಾರೆ, ಇವರೇ ಪೌರತ್ವ ನಿರ್ಧರಿಸ್ತಾ ಇದ್ದು ಸಂವಿಧಾನ ವಿರೋಧಿಯಾಗಿದೆ. ಇದು ಯಾಕೆ ಅಪಾಯಕಾರಿ ಅಂತ ನೀವು ಅರ್ಥ ಮಾಡ್ಕೊಳ್ಳಿ. UAPA ಮತ್ತು PMLA ಆ್ಯಕ್ಟ್ ಅಂತ ಆರಂಭದಲ್ಲಿ ಹೇಳಿದೆ, ಅದು ಹಂಗೆ ಇತ್ತು. UAPA ಆ್ಯಕ್ಟ್ ಯಾಕೆ ಕರಾಳ ಶಾಸನ ಅಂತಂದ್ರೆ ಅದರ ಅಡಿಯಲ್ಲಿ ನಿಮ್ಮನ್ನ ಬಂಧಿಸ್ಬಿಡ್ತಾರೆ. ನನ್ನ ಬಂಧಿಸ್ತಾರೆ ತಿಳ್ಕೊಳ್ಳಿ. ಬಂಧಿಸಿದವ್ರು ನನ್ನ ಆರೋಪನ ಸಾಬೀತುಪಡಿಸಲ್ಲ, ನಾನು ನಿರಪರಾಧ ಸಾಬೀತುಪಡಿಸ್ಬೇಕು. ಇದು ಎಷ್ಟು ಅಸಾಧ್ಯ. PMLA ಇಡಿ ದಾಳಿ ಅಂತ ನೋಡ್ತಾ ಇದೀವಲ್ಲ, ಇಡಿ ದಾಳಿಯಲ್ಲಿ ಇಡಿ ಅಧಿಕಾರಿಗಳು ನನ್ನ ಬಂಧಿಸ್ತಾರಲ್ಲ, ಅವ್ರು ನನ್ನ ಆರೋಪ ಸಾಬೀತುಪಡಿಸಲ್ಲ. ಮನಿ ಲಾಂಡ್ರಿಂಗ್ ಅಲ್ಲಿ ನಾನು ಸಾಬೀತುಪಡಿಸ್ಬೇಕು, ನನ್ನ ಅರೆಸ್ಟ್ ಮಾಡ್ಬಿಡ್ತಾರೆ, ನಾನು ಜೈಲಲ್ಲಿ ಇರ್ತೀನಿ, ನಾನು ಸಾಬೀತುಪಡಿಸ್ಬೇಕು ನಾನು ಮನಿ ಲಾಂಡ್ರಿಂಗ್ ಮಾಡಿಲ್ಲ ಅಂತ. ಸಾಧ್ಯನೇ ಇಲ್ಲ. ನನಗೆ ಕೋಟ್ಯಾನುಗಟ್ಟಲೆ ಇಟ್ಕೊಂಡು ವಕೀಲನ ತರಕ್ಕಾಗೋದಿಲ್ಲ. ನಾನು ಸಾಬೀತೆ ಪಡಿಸೋಕ್ಕಾಗದೆ ಇದ್ದಾಗ ನಾನು 10 ವರ್ಷ ಜೈಲಲ್ಲಿ ಇರಬೇಕಾಗತ್ತೆ. ಇದು ಕೂಡ ಆ ರೀತಿ ಆಗುತ್ತೆ. ಅಂದ್ರೆ ನಾನು ಸಾಬೀತುಪಡಿಸ್ಬೇಕು ನನ್ನ ಪೌರತ್ವ ಅಲ್ವೋ ಇಲ್ಲ ಅಂತ ಸಾಬೀತುಪಡಿಸೋದಕ್ಕೆ ದಾಖಲೆಗಳು ಯಾರೂ ಒಪ್ತಾ ಇಲ್ಲ. ಇದು ಮೂರನೇ ಕರಾಳತೆ. ಇನ್ನು ಇದು ಹೇಗೆ ಸಂವಿಧಾನ ವಿರೋಧ ಅಂದ್ರೆ